ಚೆಲ್ಲಾಟ ಆಡ್ತಾರೆ. ಪ್ಯಾರಾಸಿಟಮಲ್ ಯಾವಾಗ ತಗಂತೀವಿ? ಜ್ವರ ಗಿರ ಬಂದಾಗ, ತಲೆನೋವು ಮೈಕೈ ನೋವು ಬಂದಾಗ ಒಂದು ಮೈಕೈ ನೋವು ಹೋಗುತ್ತೆ ಅಂತ ತಗೊಂಡ್ಬಿಡ್ತೀವಿ. ಇನ್ ಕೇಸ್ ಅದು ವರ್ಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಡ್ಯಾಮೇಜ್ ಮಾಡಿದ್ರು ಅಲ್ಪ ಪ್ರಮಾಣದಲ್ಲಿ ಅಂತ ನಾವು ಏನೂ ಮೆಡಿಸಿನ್ ಬಗ್ಗೆ ಗೊತ್ತಿಲ್ಲದಲ್ಲೇ ಇರೋ ನಾವು ಹೇಳ್ಬೋದು. ಬಟ್ ಕ್ಯಾನ್ಸರ್ ಅಂತ ಕಾಯಿಲೆ ಬಗ್ಗೆ ಈಗ ತಾನೇ ನಮ್ಮ ಜೊತೆಗೆ ಡಾಕ್ಟರ್ ಮಂಗೇಶ್ ಕಾಮತ್ ಕೂಡ ಜಾಯ್ನ್ ಆಗಿದ್ದಾರೆ, ಕ್ಯಾನ್ಸರ್ ತಜ್ಞರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇದು ಈ ಕಿಡ್ನಿ, ಲಿವರು, ಕ್ಯಾನ್ಸರು ಅಂತ ಮೇಯ್ನ್ ಆಗಿ ಫೋಕಸ್ ಮಾಡ್ತಾ ಇರೋದು. ಎಲ್ಲ ಕಾಸ್ಟ್ಲಿ ಮೆಡಿಸಿನ್ಗಳು, ಕಾಯಿಲೆ ಹೋಗುತ್ತೆ ಅಂತ ಇದ್ರೆ ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ತಾ ಇದ್ದಾವೆ ಅಥವಾ ಎಷ್ಟು ಜನರ ಜೀವವನ್ನು ತೆಗೆದಿದ್ದಾವೆ ಗೊತ್ತಿಲ್ಲ. ನಿಮ್ಗೆ ಏನು ಅನ್ನಿಸ್ತು ಈ ರೇಟ್ ಕೇಳಿ? ಮೇಡಮ್, ಇದು ನಾವು ಇವತ್ತಲ್ಲ, ಬೇಸಿಕ್ಲಿ ನಾವೆಲ್ಲ ಡಾಕ್ಟರ್ಸ್, ಕ್ಯಾನ್ಸರ್ ತಜ್ಞರಿರಲಿ, ಲಿವರ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರಲಿ, ಇದ್ರ ಬಗ್ಗೆ ನಾವು ಈಗಲ್ಲ ಆಲ್ಮೋಸ್ಟ್ 4-5 ಇಯರ್ಸಿಂದ ಕೇಳ್ತಾ ಇದ್ದೀವಿ. ಈವನ್ ನಿಮಗೆ ಗೊತ್ತಿರ್ಬೋದು, ಈವನ್ ಈ ಕೊರೋನಾ ಟೈಮಲ್ಲಿ ಆವಾಗಲೂ ಲಾಟ್ ಆಫ್ ಫೇಕ್ ಮೆಡಿಸಿನ್ಸ್ನ ಸೇಲ್ ಮಾಡ್ತಾ ಇತ್ತು. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಂದರೆ, ಜನರಿಗೆ ಯಾವುದು ಒಂದು ಒರಿಜಿನಲ್ ಮೆಡಿಸಿನ್ದು MRP ಪ್ರೈಸ್ ಇದೆ ನೋಡಿ, ಅದಕ್ಕಿಂತ ಅವ್ರಿಗೆ ಡಿಸ್ಕೌಂಟ್ ಬೇಕು. ಅದು ಒಂದು ಡಿಮಾಂಡ್ ಇರೋದ್ರಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದು ಅನ್ರೆಗ್ಯುಲೇಟೆಡ್ ಇಂಡಸ್ಟ್ರಿ ಒಂದು ಪ್ಯಾರಲಲ್ ಆಗಿ ಓಡ್ತಾ ಇದೆ. ಈವನ್ ರೀಸೆಂಟ್ಲಿ ಒಂದು 3-4 ಮಂತ್ಸ್ ಬ್ಯಾಕ್ ಒಂದು ಸುದ್ದಿ ಬಂದಿತ್ತು, ಕೆಲವು ಅಧಿಕಾರಿಗಳು ಇವನ್ ಎಂಟಿ ಬಾಟಲ್ಸ್ನ ತೊಗೊಂಡು ಅದರಲ್ಲಿ ಬರೀ ಸಲೈನ್ ಹಾಕ್ಕೊಂಡು ಅದನ್ನು ಸೀಲ್ ಮಾಡಿ ವಾಪಸ್ ಅದನ್ನು ಇಮ್ಯುನೊಥೆರಪಿ ಅಂತ ಸೇಲ್ ಮಾಡ್ತಾ ಇದ್ರಂತ. ಇದಕ್ಕೆ ಓನ್ಲಿ ವೇ ಟು ಮ್ಯಾನೇಜ್ ದಿಸ್ ಇಸ್ ಫ್ಯೂ ಥಿಂಗ್ಸ್. ಒಂದು ನಾನು ಹೇಳೋದೇನೆಂದರೆ, ಆನ್ಲೈನ್ ಮೆಡಿಸಿನ್ಸ್. ಈಗ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ಎಷ್ಟೋಗಳು ಮಾರ್ಟ್ಸ್ಗಳಿದ್ದಾವೆ, ಅದರಲ್ಲಿ ನಿಮಗೆ ಎಲ್ಲ ಮೆಡಿಸಿನ್ಸು ಯಾವ್ದು ನಿಮಗೆ ಪ್ರಾಪರ್ ಫಾರ್ಮಸಿಯಿಂದ 10 ಲಕ್ಷಕ್ಕೆ ಸಿಗುತ್ತೋ ಅದೆಲ್ಲ ದೇ ಆರ್ ಪ್ರಾಮಿಸಿಂಗ್ ಫಾರ್ 3 lakhs 4 lakhs ಎಲ್ಲ. ಇದರಿಂದ ಏನಾಗ್ತಾ ಇದೆ ಅಂದರೆ, ಆ ಜನರು ಆ ಕಡೆ ಹೋಗ್ತಾರೆ. ಅಯ್ಯೋ, ಇದು ಇಲ್ಲಿ ಅವರು 10 lakhsಗೆ ಮಾರ್ತಾ ಇದ್ದಾರೆ, ಇಲ್ಲಿ 3 lakhsಗೆ ಸಿಗ್ತಾ ಇದೆ ಅಂತ ಹೋಗ್ತಾ ಇದ್ದಾರೆ. ಇದರಿಂದ ಸೊ ಅದರಿಂದ ಏನಾಗುತ್ತೆ ಅಂದರೆ, ಜನರು ನೋಡಲ್ಲ ಈ ಮೆಡಿಸಿನ್ಗೆ ಕರೆಕ್ಟಾಗಿ ಕ್ವಾಲಿಟಿ ರೆಗ್ಯುಲೇಷನ್ ಆಗಿದೆಯಾ, ಅದಕ್ಕೆ ಕರೆಕ್ಟಾಗಿ ಸ್ಟೋರೇಜ್ ಆಗಿದೆಯಾ. ಈಗ ಕೆಲವರು ಹೇಳ್ತಾರೆ ಈ ಮೆಡಿಸಿನ್ ಮಾಡೋಕ್ಕೆ ಒಂದು 5 ರೂಪಾಯಿ ಅಂತ, ಓಕೆ, ಬಟ್ ಮಾರೋದು ಅರೌಂಡ್ 30 rupees ಅಂತ. ಬಟ್ ಅದಕ್ಕೆ ತುಂಬ ಅದರ್ ಫ್ಯಾಕ್ಟರ್ಸ್ ಇದ್ದಾವೆ. ಸ್ಟೋರೇಜ್ ಕಂಡೀಷನ್ಸ್, ಕ್ವಾಲಿಟಿ ಕಂಡೀಷನ್ಸ್. ಕ್ವಾಲಿಟಿಗೆ ನೀವು ಒಳ್ಳೆ ಮಷಿನ್ಸ್ ಬೇಕು ಇವತ್ತಿನ ಕಾಲದಲ್ಲಿ. ಅದೇ ಮೆಡಿಸಿನ್ ನೀವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ 5 ರೂಪಾಯಿ ಆಗ್ಬೋದು, ಬಟ್ ಆ ಕ್ವಾಲಿಟಿನ ನಡೆಸೋಕ್ಕೆ ಅದಕ್ಕೆ ಒಳ್ಳೆ ಡ್ರಗ್ ಕಂಪನೀಸ್ ಇದ್ದಾರೆ, ಅದ್ರ ಕ್ವಾಲಿಟಿ ನಡೆಸ್ತಾರೆ. ಸೊ ಇದೆಲ್ಲ ನಮ್ಮ ಜನರಲ್ ಪಬ್ಲಿಕ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಏನಾಗ್ತಿದೆ ಅಂದರೆ, ಈ ಪ್ಯಾರಲಲ್ ಡ್ರಗ್ ಇಂಡಸ್ಟ್ರಿ ನಡೀತಾ ಇದೆ. ಆ್ಯಂಡ್ ಬಿಲೀವ್ ಇಟ್ ಆರ್ ನಾಟ್, ಅದಕ್ಕೆ ತುಂಬ ಜನ ಸಪೋರ್ಟರ್ಸ್ ಇದ್ದಾರೆ. ಇದು ನಾವು ಅದನ್ನ ಇಮಿಡಿಯೇಟ್ ಆಗಿ ನಿಷೇಧಿಸಬೇಕು. ಈ ಚೈನ್ ಲಿಂಕ್ ನ ಬಿಡಿಸಲೇಬೇಕು. ಇದು ಯಾವುದೋ ಒಬ್ಬರು ಇದರಿಂದ ಆಗ್ತಾ ಇರೋದಲ್ಲ. ಇದಕ್ಕೆ ದುಬೈ ತನಕ ಲಿಂಕ್ ಅನ್ನ ಕೊಡ್ತಾ ಇದ್ದಾರೆ. ಅಂಡ್ ನೀವು ನೋಡಿದಿರಾ, ಇವನ್ ಆಲ್ಕೋಹಾಲ್ಗೆ ಫೇಕ್ ಆಲ್ಕೋಹಾಲ್ ರ್ಯಾಕೆಟ್ ಇದೆ, ಇವನ್ ಮೆಡಿಸಿನ್ಸ್ಗೆ ಫೇಕ್ ಮೆಡಿಸಿನ್ಸ್ ರ್ಯಾಕೆಟ್ ಇದೆ. ಸೊ ಈ ಥರ ಇರೋದ್ರಿಂದ ಏನಾಗುತ್ತಂದರೆ 2 ಪ್ರಾಬ್ಲಮ್ಸ್ ಆಗುತ್ತೆ. ಒಂದು, ಜನರಿಗೆ ಏನನ್ಸುತ್ತೆ ಅಂದರೆ, ಅಯ್ಯೋ ಇದೇ ಮೆಡಿಸಿನ್ ನನಗೆ ಬೇರೆ ಕಡೆ 50% ಸಿಗ್ತಾಯಿಲ್ವಾ ಅಂದರೆ ಇವ್ರು ಮೋಸ ಮಾಡ್ತಾರೆ. ಯಾರು ನ್ಯಾಯವಾಗಿ ಮೆಡಿಕಲ್ ಇಂಡಸ್ಟ್ರಿನ ನಡೆಸ್ತಾರೆ ಅವರು ಮೋಸ ಮಾಡ್ತಾರೆ. ಸರ್, ಈಗ ಈ ಆನ್ಲೈನ್ ಮೆಡಿಕಲ್ ಬಗ್ಗೆ ನಾನು ಮಾತಾಡಲೇಬೇಕು. ನಾನು ಅದಕ್ಕಿಂತ ಹೆಚ್ಚಾಗಿ ಹೇಳ್ತಾ ಅಂದರೆ, ಅದಕ್ಕಿಂತಲೂ ಹೆಚ್ಚಿನ ಆತಂಕ ನಮಗೆ ಕಾಡ್ತಾ ಇರೋದು, ಸೇಮ್ ಲೇಬಲ್ ಮಾತ್ರ ಅಂಟಿಸ್ಕೊಂಡು ಫೇಕ್ ಮೆಡಿಸನ್ನು ಹಾಸ್ಪಿಟಲ್ ICU ತನಕಲೂ ತಲುಪಿರಬಹುದು ಅನ್ನೋ ಅನುಮಾನ ಇದೆ. ಇನ್ ಕೇಸ್ ಆದರೆ ಹಾಗೆ ನೀವೇನು ನೋಡಲ್ಲ, ನರ್ಸ್ಗಳು ಯಾವ ಮೆಡಿಸಿನ್ ಇದೆಯೋ ಅದನ್ನ ಪೇಷಂಟಿಗೆ ಕೊಟ್ಟಿರ್ತಾರೆ, ಅದ್ರ ಕತೆ ಹೆಂಗೆ ಹಂಗಾದ್ರೆ? ಸೊ ಏನಾಗತ್ತಂದ್ರೆ, ಕೆಲವು ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಏನ್ ಮಾಡುತ್ತಂದ್ರೆ, ಒಂದು ಸ್ಕ್ಯಾನರ್ಸ್ ಅಂತ ಇರ್ತಾರೆ. ಆ ಸ್ಕ್ಯಾನರ್ಸ್ ಇರೋದ್ರಿಂದ ಏನ್ ಮಾಡುತ್ತಂದ್ರೆ, ಫೇಕ್ ಮೆಡಿಸಿನ್ ನ ಇಮ್ಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡುತ್ತೆ. ಇನ್ನೊಂದೇನಂದ್ರೆ, ನೀವು ಜ್ಞಾಪಕ ಇರಬೇಕು, ಪ್ರತಿ ಕೈಯಿಂದ ಒಂದು ಮೆಡಿಸಿನ್ ಹೋದಾಗ ಅದರದ್ದು ಒಂದು ಕೋಡ್ ಅಂತ ಇರುತ್ತೆ. ಈ ಕೋಡನ್ನು ಆರಾಮಾಗಿ ಗುರುತಿಸ್ಬೋದು. ಈಗ ಏನು ಮಾಡ್ತಾರೆ, ಕೆಲವು ಜನ ಏನು ಮಾಡ್ತಾರೆ, ಒಂದು ಸ್ಟಿಕ್ಕರ್ ಹಾಕ್ತಾರೆ. ನೀವು ಅದನ್ನ ಒಂದು ಸರ್ಟಿಫೈಡ್ ಸ್ಕ್ಯಾನರ್ ಅಲ್ಲಿ ನೋಡಿದ್ರೆ ಅದು ನೀವು ಬಟ್ ಏನು ಮಾಡ್ತಾರೆ ಅಂದರೆ, ಕೆಲವು ಜನ ನರ್ಸಿಂಗ್ ಹೋಮ್ ಇದೆ, ಚಿಕ್ಕ ಹಾಸ್ಪಿಟಲ್ಗಳು ನಮ್ಮ ಹಳ್ಳಿಯಲ್ಲಿ, ಚಿಕ್ಕ ಟೌನ್ಸ್ ಅಲ್ಲಿ 10 ಬೆಡ್ 15 ಬೆಡ್ ಹಾಸ್ಪಿಟಲ್ಗಳು, ಅವ್ರ ಹತ್ರ ಆ ಥರ ಎಕ್ವಿಪ್ಮೆಂಟ್ಸ್ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಲೇಬಲ್ ಇದೆಯಲ್ಲ, ಓಕೆ ಫೈನ್. ಸೊ ಆವಾಗ ಏನಾಗುತ್ತೆ, ಜನರು ಅದನ್ನು ಅನ್ಕೋತಾರೆ, ಇದು ರಿಯಲ್ ಮೆಡಿಸಿನ್ಸು ಅಂತ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಇದು ಮೆಡಿಸಿನ್ಸ್ ಕೊಟ್ಟ ಮೇಲೆ ಯಾರಿಗಾದ್ರೂ ರಿಯಾಕ್ಷನ್ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ ಯಾರನ್ನ ಬ್ಲೇಮ್ ಮಾಡೋದು ಹೇಳಿ? ಹಾಸ್ಪಿಟಲ್ನ. ಸೊ ಇದು ಎಲ್ಲ ಪ್ರಾಬ್ಲಮ್ಸಿಂದ ಏನಾಗ್ತಿದೆ ಅಂದರೆ, ಜನರಿಗೆ ಆ ಫೇತ್ ಇದೆ ಅಲ್ವಾ ನಮ್ಮ ಮೆಡಿಕಲ್ ಇಂಡಸ್ಟ್ರಿ ಮೇಲೆ, ಅದು ಹೋಗುತ್ತೆ. ಸೊ ಒನ್ ಆಫ್ ದ ಫ್ಯಾಕ್ಟರ್ಸ್ ಫಾರ್ ದಿಸ್ ಫೇಕ್ ಮೆಡಿಸಿನ್ ಇಂಡಸ್ಟ್ರಿ. ಮೇಡಮ್, ಆ್ಯಸ್ ಅ ಕ್ಯಾನ್ಸರ್ ಫಿಸಿಷಿಯನ್ ನನಗೇನು ಬೇಕೋ, ಒಳ್ಳೆ ಕ್ವಾಲಿಟಿ ಮೆಡಿಸಿನ್ ಬೇಕೋ, ಅದರಲ್ಲೇ ನಾನು ನನ್ನ ಪೇಷಂಟ್ನ ಗುಣ ಮಾಡಿಸ್ಬೋದು. ಬಟ್ ಆ ಮೆಡಿಸಿನ್ಸೇ ಅದರದ್ದು ಫೇಕ್ ಇದ್ರೆ, ನಾನು ಒಳ್ಳೆ ಟ್ರೀಟ್ಮೆಂಟ್, ಒಳ್ಳೆ ಇಂಟೆನ್ಷನಿಂದ ಟ್ರೀಟ್ಮೆಂಟ್ ಕೊಟ್ಟರು ಪೇಷಂಟ್ಗೆ ವರ್ಕ್ ಆಗಲಿಲ್ಲ ಅಂದರೆ, ಲಾಸ್ಟ್ ಪೇಷಂಟ್ ಯಾರಿಗೆ ಬ್ಲೇಮ್ ಮಾಡೋದು? ನನಗೆ. ಅವರು ಈ ಮೆಡಿಸಿನ್ ಬ್ಯಾಚ್ ರಾಂಗ್ ಇತ್ತು, ಅಥವಾ ಈ ಮೆಡಿಸಿನ್ನ ಕರೆಕ್ಟಾಗಿ ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿಲ್ಲ, ಅಥವಾ ಮೆಡಿಸಿನ್ನ ಕರೆಕ್ಟಾಗಿ ಸರ್ಟಿಫೈ ಮಾಡಿಲ್ಲ ಅಂತ ಪೇಷಂಟ್ ನಂಬರ್ ಕೇಳಲ್ಲ. ಪೇಷಂಟ್ ಕೇಳೋದು, ಡಾಕ್ಟ್ರೇ ನೀವು ಈ ಮೆಡಿಸಿನ್
ಮೆಡಿಸಿನ್ ಕೊಟ್ರಿ, ನಾವು ಅದಕ್ಕೆ ದುಡ್ಡು ಕೊಟ್ಟೆ, ನೀವು ಅದನ್ನ ಸರಿ ಮಾಡಬೇಕಾಗಿತ್ತು ಅಂತ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ದಟ್ ಇಸ್ ಹ್ಯಾಪ್ನಿಂಗ್. ಅಬ್ರಾಡಲ್ಲಿ ಮೇಡಮ್ ಇದೆಲ್ಲ ನಡೆಯಲ್ಲ. ಯಾಕೆ ಗೊತ್ತಾ, ಅದಕ್ಕೆ ಎವ್ರಿ ಸ್ಟೆಪ್ಪಲ್ಲಿ ಪ್ರಾಪರ್ ಸರ್ಟಿಫೈಡ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಆ ಎಕ್ವಿಪ್ಮೆಂಟ್ಸ್ಗೆ ಲಕ್ಷಾಂತರ ಅಲ್ಲ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಈ ಫೇಕ್ ಮೆಡಿಸಿನ್ನ ಅರೆಸ್ಟ್ ಮಾಡೋಕ್ಕೆ ಅದನ್ನು ಆವಾಗಲೇ ಮೆಕ್ಯಾನಿಸಮ್ ಈಗಲ್ಲ 10 ವರ್ಷ ಅಲ್ಲ 20-30 ವರ್ಷದಿಂದ ಇದೆ. ನಾವು ಅದನ್ನು ಯಾಕೆ ನಮ್ಮ ಪ್ರದೇಶದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಮಾಡಬಾರ್ದು? ಇಟ್ ಈಸ್ ಪಾಸಿಬಲ್. ನಮ್ಮ ಹತ್ರ ಟೆಕ್ನಾಲಜಿ ಇದೆ. ವಿ ಆರ್ ಇನ್ ದ IT ಕ್ಯಾಪಿಟಲ್ ಆಫ್ ಇಂಡಿಯಾ ಆ್ಯಂಡ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ IT ಸಿಟೀಸ್ ಇನ್ ದ ವರ್ಲ್ಡ್. ಮಾಡಬೇಕು, ನಮ್ಮ ಹತ್ರ ಪಾಸಿಬಿಲಿಟೀಸ್ ಇದೆ. ಈವನ್ ಕೋಟಿ ಇರೋದು ಎಕ್ವಿಪ್ಮೆಂಟ್ಸ್ನ ನಾವು ಇವನ್ ಲಕ್ಷದಲ್ಲಿ ತಯಾರಿಸ್ಬೋದು. ರೀಸೆಂಟಾಗಿ ಒಂದು MRI ಮಷೀನ್ ವಿಚ್ ಇಸ್ ಓನ್ಲಿ ಮ್ಯಾನುಫ್ಯಾಕ್ಚರ್ಡ್ ಅಬ್ರಾಡ್, ಇಂಡಿಯಾದಲ್ಲಿ ವಿ ಆರ್ ಪ್ರೊಡ್ಯೂಸಿಂಗ್ ಫಾರ್ 1/10 ಆಫ್ ದ ಪ್ರೈಸ್. ಯಾಕೆ ಮಾಡೋಕ್ಕಾಗಲ್ಲ ಇದು? ಬಟ್ ಇದರಿಂದ ಏನಾಗ್ತಾ ಇದೆ ಅಂದರೆ ತುಂಬ ಜನರು ಸತ್ತೋಗ್ತಾ ಇದ್ದಾರೆ. ಈ ಮೆಡಿಸಿನ್ಸ್ ತೊಗೊಳೋದ್ರಿಂದ ಅವ್ರಿಗೆ ಮೆಡಿಸಿನ್ಸ್ ಈದರ್ ವರ್ಕ್ ಆಗ್ತಿಲ್ಲ ಅಥವಾ ಅವ್ರಿಗೆ ರಿಯಾಕ್ಷನ್ ಕೊಡ್ತಾ ಇದೆ. ಇದರಿಂದ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಜವಾಬ್ದಾರಿ. ಒಂದು ಮಾತು ಹೇಳಿದ್ರು, ನನ್ಗೆ ಜನರಿಗೆ ಗೊತ್ತಾಗೋದಿಲ್ಲ ಇದೆಲ್ಲ ಅಂತೇಳಿ. ಜನರಿಗೆ ಗೊತ್ತಾಗಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಯಾಕೆ ಗೊತ್ತಾಗಲ್ಲ ಅಂದ್ರೆ ಜನರ ಗಮನವನ್ನ, ನಮ್ಮ ಸಂವಿಧಾನದ ಪ್ರಕಾರ ಆಡಳಿತ ನಡೆಸ್ತೇನೆ, ಜನರ ಗಮನವನ್ನ ಫ್ರೀ ಕೊಡೋದ್ರಲ್ಲಿ ಹೇಳ್ತಾರೆ. ಫ್ರೀ ಕೊಡೋದು, ಆಮೇಲೆ ಅವರಿಗೆ ಧಾರ್ಮಿಕವಾಗಿ ಜಾಗೃತೆಗೊಳಿಸೋದು, ಆಮೇಲೆ ಅವ್ರಿಗೆ ಒಳ್ಳೆ ಶಿಕ್ಷಣ ಇಲ್ಲ. ಶಿಕ್ಷಣ ಮತ್ತು ಆರೋಗ್ಯ ಎರಡು ಜವಾಬ್ದಾರಿಯುತವಾದ ಸರ್ಕಾರ. ಓದಿರೋ ನಮ್ಮನ್ ಬಿಡಿ ಸರ್, ಓದಿರೋ ನಮ್ಮನ್ ಬಿಡಿ. ಓದಿಲ್ದಲ್ಲ ಇರೋ ನಮ್ಮ ತಂದೆ ತಾಯಿ ಡಾಕ್ಟರ್ ನಿಮ್ಮ ಹತ್ರ ಬರ್ತಾರೆ, ಏನೋ ಕಾಯಿಲೆ ಇದೆ ಅಂತ ತೋರಿಸ್ಕೊಳ್ತಾರೆ. ನೀವು ಮೆಡಿಸಿನ್ ಬರ್ಕೊಡ್ತೀರಿ, ಹೋಗಿ ತಗೊಳ್ತಾರೆ ತಿಂತಾರೆ. ಅಲ್ಲ, ನಿಮ್ಗಳಿಗೆ ಗೊತ್ತಾಗ್ತಾ ಇಲ್ಲ ಮೆಡಿಸಿನ್ ಒರಿಜಿನಲ್ ಡ್ಯೂಪ್ಲಿಕೇಟ್ ಅಂತ ಡಾಕ್ಟರ್ಗಳಿಗೆ. ಇನ್ನು ಓದಿಲ್ದಲ್ಲ ಇರೋ ನನ್ನ ತಂದೆ ತಾಯಿ ನಿಮ್ಮನ್ನ ನಂಬ್ತಾರೆ ಸರ್, ನಿಮ್ಮನ್ನ ನಂಬ್ತಾರೆ. ಸೊ ಆಸ್ಪತ್ರೆಯವರು ಇದ್ರ ಬಗ್ಗೆ ಕೇರ್ ಮಾಡ್ಬೇಕು, ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಕೇರ್ ಮಾಡ್ಬೇಕು. ಮೆಡಿಕಲ್ಗೆ ಹೋಗಿ ಆಸ್ಪತ್ರೆಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ನನಗೆ ಜ್ವರ ಇದೆ ಅಥವಾ ತಲೆನೋವಿದೆ, ಮೆಡಿಸಿನ್ ಕೊಡಿ ಅಂತ ಕೇಳ್ತೀನಿ ಅಷ್ಟೇ. ಯಾವುದೋ ಒಂದು ಮಾತ್ರೆ ಕೊಡಿ ಅಂತ ಕೇಳ್ತೀನಿ, ಅವ ಯಾವುದೋ ಕೊಡ್ತಾನೆ. ಅಥವಾ ನಾನು ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡೋಗಿ ತೋರಿಸಿದ್ರೆ ಇದೇ ಕಂಪನಿದಿಲ್ಲ, ಬಟ್ ಸೇಮ್ ಏನ್ ಹೇಳ್ತೀರಿ ಅದಕ್ಕೆ ಕಾಂಬಿನೇಷನ್ ಬೇರೆ ಬೇರೆದಿದೆ, ಇದನ್ನ ಕೊಡ್ಲಾ ಅಂತ ಕೇಳ್ತಾರೆ. ನಮಗೇನ್ ಗೊತ್ತು, ತಗೊಬಂದು ತಿಂತಾ ಇದೀವಿ. ಇದು ಚೂರು ಹೆಚ್ಚು ಕಡಿಮೆ ಮಾಡಿದ್ರೆ ಪರವಾಗಿಲ್ಲ, ಜೀವನ ತೆಗೆದ್ರೆ ಬರ್ತೀನಿ ನಾನು.